ಆಗಸ್ಟ್ 16ರಂದು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಹಿಪ್ಪರಗಿ ಗ್ರಾಮದ ಕೃಷ್ಣಾ ನದಿ ತೀರದಲ್ಲಿ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಹಾಗೂ ಕೃಷ್ಣೆಯ ನಾಡಿನ ಹೆಮ್ಮೆಯ ನಾಯಕ ಮುರುಗೇಶ್ ಆರ್ ನಿರಾಣಿಯವರ 60ನೆಯ ಹುಟ್ಟುಹಬ್ಬದ ನಿಮಿತ್ತವಾಗಿ ಕುಂಭಮೇಳ ಮಾದರಿಯಲ್ಲಿ ಕೃಷ್ಣ ಪುಣ್ಯಸ್ನಾನ ಹಾಗೂ ಕೃಷ್ಣಾರತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಸಂದರ್ಭದಲ್ಲಿ ಕೃಷ್ಣಾ ನದಿಯಲ್ಲಿ ಪುಣ್ಯಸ್ನಾನ ಮಾಡುವ ಮಹತ್ವದ ಕುರಿತು ಒಂದಿಷ್ಟು ಸಂಗತಿಗಳನ್ನ ತಿಳಿದುಕೊಳ್ಳೋಣ. ಸ್ಕಂದ ಪುರಾಣ, ಪದ್ಮಪುರಾಣ ಹಾಗೂ ಮಹಾಭಾರತದಲ್ಲಿ ಕೃಷ್ಣೆಯ ಮಹಿಮೆಗಳನ್ನ ಉಲ್ಲೇಖಿಸಲಾಗಿದೆ. ಭೂಮಿಯ ಮೇಲೆ ಕಲ್ಪವೃಕ್ಷ ಕಾಮಧೇನುದ ನಂತರ ಬೇಡಿದ ವರಗಳನ್ನ ನೀಡಲು ಹಾಗೂ ಮೋಕ್ಷ ಸಾಧನಕ್ಕಾಗಿ ಭಗವಾನ್ ವಿಷ್ಣುವು ನದಿಯ ರೂಪದಲ್ಲಿ ಕೃಷ್ಣೆಯಲ್ಲಿ ಹರಿದಿದ್ದಾನೆ. ಹೀಗಾಗಿ ಕೃಷ್ಣೆಯೇ ವಿಷ್ಣುವಿನ ದೇಹವಾಗಿದ್ದಾಳೆ. ಆದ್ದರಿಂದ ಕೃಷ್ಣ ಸ್ನಾನ ಬಹು ಪುಣ್ಯಕಾರಕವಾದುದರ ಜೊತೆಗೆ ವಿಷ್ಣು ಲೋಕ ಪ್ರಾಪ್ತಿಯಾಗುವಂಥದ್ದು ಶೋಭನೀಯವಾಗಿರ್ತಕ್ಕಂಥ. ಸ್ಕಂದ ಪುರಾಣದಲ್ಲಿ ಒಂದು ಕಥೆ ಇದೆ. ಗಂಗಾ ಮಾತೆ ತನ್ನ ಪವಿತ್ರತೆಯನ್ನ ಭೂಮಿಯಲ್ಲಿ ಹರಡಲು ಬಯಸಿದಾಗ ಅನೇಕ ತೀರ್ಥಗಳು ಮತ್ತು ನದಿಗಳಿಗೆ ತನ್ನ ಪುಣ್ಯಶಕ್ತಿಯನ್ನ ಹಂಚಿದಳು. ಅದರಲ್ಲಿ ಕೃಷ್ಣಾ ನದಿಗೆ ಅಗ್ರಸ್ಥಾನ. ಆ ಕಾರಣಕ್ಕಾಗಿ ಕೃಷ್ಣ ಸ್ನಾನ ಮಾಡಿದರೆ ಗಂಗಾ ಸ್ನಾನ ಮಾಡಿದ ಪುಣ್ಯ ಸಿಗುತ್ತದೆ ಎಂದು ಹೇಳಲಾಗಿದೆ. ಮಹಾಭಾರತದಲ್ಲಿ ಅಜ್ಞಾತವಾಸವನ್ನ ನಂತರ ಪಾಂಡವರು ತೀರ್ಥಯಾತ್ರೆಗೆ ಹೋದಾಗ ಕೃಷ್ಣಾ ನದಿಯಲ್ಲಿ ಸ್ನಾನ ಮಾಡಿ ಆ ನೀರನ್ನ ಕುಡಿದು ಅಲ್ಲಿ ತಪಸ್ಸು ಮಾಡಿದರು ಎಂಬ ಉಲ್ಲೇಖವೂ ಇದೆ. ಅವರು ಮಾಡಿದ ತಪಸ್ಸಿನಿಂದ ನದಿಗೆ ಧರ್ಮ, ಶೌರ್ಯ ಮತ್ತು ಶುದ್ಧತೆ ಎಂಬ ಗುಣಗಳು ಸೇರಿಕೊಂಡವು ಎಂಬುದು ಪುರಾಣದ ಉಲ್ಲೇಖ. ಪದ್ಮ ಪುರಾಣದಲ್ಲಿ ಉಲ್ಲೇಖವಾಗಿರುವಂತೆ ಭೂಮಿಯನ್ನ 21 ಸಲ ಕ್ಷತ್ರಿಯರಿಂದ ಜಯಿಸಿದ ನಂತರ ಪರಶುರಾಮನು ಕೃಷ್ಣೆಯ ನದಿಯಲ್ಲಿ ಸ್ನಾನ ಮಾಡಿ ತಪಸ್ಸು ಮಾಡಿ ತನ್ನ ಪಾಪ ಪರಿಹಾರವನ್ನ ಮಾಡಿಕೊಂಡನು. ಆ ದಿನದಿಂದಲೇ ಕೃಷ್ಣಾ ನದಿ ಪಾಪಹರಿಣಿ ಎಂದು ಖ್ಯಾತಿ ಪಡೆದಳು. ಇಷ್ಟೆಲ್ಲ ಅದ್ಭುತ ಇತಿಹಾಸವನ್ನ ಹೊಂದಿರತಕ್ಕಂಥ ಕೃಷ್ಣೆಯಲ್ಲಿ ಪವಿತ್ರ ಅಗೋರಿಗಳು, ನಾಗಾ ಸಾಧುಗಳು, ಹಠಯೋಗಿಗಳು, ಜಗದ್ಗುರುಗಳು ಹಾಗೂ ಈ ನಾಡಿನ ಶ್ರೇಷ್ಠ ಸಾಧು ಸಂತರ ನೇತೃತ್ವದಲ್ಲಿ ನಡೆಯುವ ಕೃಷ್ಣ ಪುಣ್ಯಸ್ಥಾನದಲ್ಲಿ ನಾವು ನೀವೆಲ್ಲರೂ ಭಾಗಿಯಾಗೋಣ. ಕೃಷ್ಣ ಸ್ನಾನ ಮಾಡಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸೋಣ. ಧನ್ಯವಾದಗಳು.